ಹಾಯ್ ಹಲೋ ದೊಡ್ಡವರಿಂದ ಹಿಡಿದು ಚಿಕ್ಕವ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಸ್ವಲ್ಪ ದಿನದಿಂದ ವಿಡಿಯೋ ಬರ್ತಾಯಿಲ್ಲ. ಯಾಕೆ ಅಂದರೆ ಹೇಳ್ತೀನಿ, ಕಾರಣ ಇದೆ. ಎಲ್ಲರೂ ಕೇಳ್ತಾಯಿದ್ರು, ಎಲ್ಲಿ ಯೂಟ್ಯೂಬ್ ಚಾನಲ್ ಮಾಡ್ತಿಲ್ವಾ, ಏನು ಕ್ಲೋಸ್ ಮಾಡಿದೆ ವಿಡಿಯೋನ, ಯಾಕೆ ಬರ್ತಾಯಿಲ್ಲ ಅಂತ. ಹೋಗ್ತಾ ಹೇಳೋಣ. ಫಸ್ಟು ನಮ್ಮಮ್ಮ ಸ್ಕೂಲಿದ್ದಾರೆ, ಕರ್ಕೊಂಡು ನೋಡಿ ಹೆಂಗಿದೆ ವೆದರು. ಅಂದರೆ ಬೆಂಗಳೂರು ಸೈಡ್ ನೋಡಿದ್ರೆ ಎಲ್ಲ ಇತ್ಲಾಗೆಲ್ಲ ಮರ ಹೆಂಗೆ ಕಾಣಿಸ್ತಾವ, ಅಲ್ಲಿ ಅಪಾರ್ಟ್ಮೆಂಟ್ಗಳು ಹಂಗೆ ಕಾಣಿಸ್ತವೆ. ಏನಿಲ್ಲ ಫ್ರೆಂಡ್ಸ್, ನಮ್ಮಮ್ಮ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದಾರೆ, ಹಂಗೆ ಕರ್ಕೊಬರೋಣ ಅಂತ ಹೋಗ್ತಿದ್ದೀವಿ ಅಷ್ಟೇ. ನೋಡಿ ಯಾವ ಥರ ಇದೆ ವೆದರು, ಚೆನ್ನಾಗೈತೆ. ಊರ ಕಡೆ ಆರಾಮಾಗಿ ಇರ್ಬೋದು ಗುರು, ಏನು ಮಾಡ್ತೀಯಾ, ಸಿಕ್ಕಾಪಟ್ಟೆ ಇಷ್ಟ ಊರ ಕಡೆ ಇರೋದು ಆರಾಮಾಗಿ. ನೋಡಿ ಇಂಥ ಜಾಗ, ಇಂಥ ಪೀಸ್ ಆಗಿರೋ ಜಾಗ ಯಾವ ಬೆಂಗಳೂರಲ್ಲ ಎಲ್ಲೂ ಸಿಗಲ್ಲ ನಿಮಗೆ. ಹೆಂಗೈತೆ, ಚೆನ್ನಾಗೈತೆ. ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಸೇರುತ್ತೆ ಇದು. ಶಿವಮೊಗ್ಗದಿಂದ ಸರಿಸುಮಾರು ಒಂದು 25 ಕಿಲೋಮೀಟ್ರ್ ಬಂದರೆ ಮುಳಬೈಲ್ ಅಂತ ಜಂಕ್ಷನ್ ಸಿಗುತ್ತೆ. ಜಂಕ್ಷನಿಂದ ರೈಟಿಗೆ ತಗೊಂಡ್ರೆ ನೀವು ಕೈತೊಟ್ಲು ರೋಡಿಗೆ ಹೋಗ್ಬೋದು. ಅವಾಗ ಈ ಥರ ಕಾಡು ನೋಡೋಕೆ ನಿಮಗೆ ಸಿಗುತ್ತೆ. ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಈ ಕಾಡಲ್ಲಿ ಸುಮಾರು ಪ್ರಾಣಿ ಇದೆ. ನಾನು ನೋಡಿರೋದು ಹುಲಿ, ಆನೆ, ಜಿಂಕೆನೂ ನೋಡಿದ್ದೀವಿ. ನೋಡಿ ಯಾವ ಥರ ಇದೆ, ನೋಡ್ಬೋದು ನೀವು. ನೋಡಿ ಅಲ್ಲಿ ಕಾಣಿಸ್ತೀರ ನೋಡಿ, ಅವರೇ ಮದರ್ ಇಂಡಿಯಾ. ಇದೇ ನೋಡ್ಕೊಬಿಡಿ ಶಾಲೆ, ಮಕ್ಕಳುಗಳು ಶಾಲೆ ನೋಡಿ, ಇದೇ ಶಾಲೆ, ಇದೇ ಶಾಲೆ. ನದಿ ಹೋಗ್ತಿದೆ. ನನ್ನನ್ನು ನೋಡಿ ಯೋಗ ಬರುತ್ತೆ ಅಂತ. ನೋಡಿ ನಮ್ಮಮ್ಮ ದಿನ ನೋಡ್ಕೊಂಡು ಹೋಗ್ತಾರಂತೆ, ಯಾವ ಯೋಗನೂ ಬಂದಿಲ್ವಂತೆ. ಊರಿಗೆ ಬರೋ ಕಾರಣ ಏನಂದರೆ, ನೆನ್ನೆ ಪಿತೃಪಕ್ಷ ಇತ್ತು. ನೆನ್ನೆ ಒಂದಿನ ರಜೆ ಹಾಕಿದ್ರೆ 3 ದಿನ ರಜೆ ಆಗುತ್ತಲ್ಲ ಅಂತ, ಹೆಂಗೋ ಹಬ್ಬನ ಮುಗ್ದಂಗೆ ಆಗುತ್ತೆ ಅಂತ ಬಂದೆ. ಏನಿಲ್ಲ, ಫುಡ್ಲಾಗ್ ಎಲ್ಲಿ ಲಾಕ್ಸ್ ಬರ್ತಾಯಿಲ್ಲ ಅಂತ ಎಲ್ಲರೂ ಕೇಳ್ತಾಯಿದ್ರು ಮನೆಯಲ್ಲಿ ಫ್ರೆಂಡ್ಸ್ ಎಲ್ಲ. ಹಂಗಾಗಿ ಹೇಳ್ತೀನಿ ಕೇಳಿ. ಏನಿಲ್ಲ, ಅದು ಮೊನ್ನೆ ವೀಡಿಯೋ ಮಾಡಿ ಹಾಕಿದ್ದೆ, ಲಾಕ್ಸ್ ಮಾಡಿ ಹಾಕಿದ್ನಲ್ಲ ಫಸ್ಟ್ನೇ ವೀಡಿಯೋ. ಅದರಲ್ಲಿ ನಮ್ಮಮ್ಮ ನೋಡ್ಬಿಟ್ಟಿದ್ದಾರೆ ಯಾವ ಥರ ಅಂತ, ಯಾವ ಥರ ಇತ್ತು ಕಾಲೇಜಲ್ಲಿ ಅಂತ. ಹಂಗಾಗಿ ಪಕ್ಕದ ಮನೆಯವರು, ಅವರು ಮತ್ತು ಇದು ರಿಲೇಟಿವ್ಸು ಎಲ್ಲ ಕೇಳ್ಬಿಟ್ಟಿದ್ದಾರೆ, ಏನು ಭಟ್ರ ಕೆಲ್ಸಕ್ಕೆ ಹೋಗ್ತಾನ ಅಂತ. ಹಂಗಾಗಿ ನಮ್ಮಮ್ಮಂಗೆ ಈಗೋ ಹೊರಟಾಗ್ಬಿಡೈತೆ, ಅವ್ರಿಗೆ ಏನಿಸ್ತೋ ಏನೋ ಐತೆ. ಹಂಗಾಗಿ ಬೇಡ, ಮುಂಚೆ ಇದ್ದಿದ್ದ ಕೆಲಸಕ್ಕೆ ಹೋಗು, ಅದೇ ಮಾಡ್ಕೊಂಡು ಹೋಗು, ಏನಾಗುತ್ತೆ ನೋಡೋಣ ಮುಂದೆ ಅಂದರು. ಹಂಗಾಗಿ ಹೋಗ್ತಾಯಿದ್ದೀನಿ ಅಷ್ಟೇ. ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಮಾತ್ರ ವೀಡಿಯೋ ಬಿಡಲ್ಲ, ಮಾಡೇ ಮಾಡ್ತೀನಿ. ಫುಡ್ ಲಾಗು, ಟ್ರಾವೆಲಿಂಗ್ ಲಾಗು, ಡೈಲಿ ಲಾಗ್ಸ್ ಇರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಇರಬೇಕು. ಬಿಟ್ಟು ಗಲಾಟೆ ಮಾಡ್ತಿದ್ವಿ, ಹಂಗೆ ಊಟ ಎಲ್ಲ ಮಾಡ್ಕೊಂಡು ಎಲ್ಲ ಹೊಡೆದು ಈಗ ಭದ್ರಾ ಬ್ಯಾಗ್ ಕೊಟ್ಟು ಹೋಗ್ತಾ ಇದೀವಿ. ಒಂದು 5 ಕಿಲೋಮೀಟರ್ ಆಗುತ್ತೆ ಮುಳಬೈಲಿಂದ. ಅವಳು ಹಂಗೆ ಮಾತಾಡಿ ನೋಡಿ, ಇದು ಕಾಣ್ತಿದೆಯಲ್ಲ, ಇದು ಇದನ್ನು ದಾಟೋದ್ರೇ ಕಾಣಿಸುತ್ತೆ. ಆದರೆ ಒಳಗೊಂಡು ಬನ್ನಿ, ಒಳಗೆ ತೋರಿಸ್ತೀನಿ ಯಾವ ಥರ ಐತೆ ರೋಡು. ನೋಡ್ಬೋದು ನೋಡಿ, ಸುಮಾರು ಜನ ಬಂದು ನೋಡ್ಕೊಂಡು ಹೋಗ್ತಾರೆ ದಿನಾಲು. ವೀಕೆಂಡ್ಗಳು ಅಂದರೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಲ್ಲಲ್ಲೇ ಕಾರು, ಬೈಕು, ಅಲ್ಲೇ ಬೇರೆ ಊರಿಂದ ಬಂದು ಹುಡುಗರು ನೋಡ್ಕೊಂಡು ಹೋಗ್ತಾರೆ. ಮಳೆ, ಸಿಕ್ಕಾಪಟ್ಟೆ ಮಳೆ. ಇವಾಗ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಏನಪ್ಪ ಅಂದರೆ ಇವಾಗಿಲ್ಲ ಅಷ್ಟೇ, ಸಿಕ್ಕಾಪಟ್ಟೆ ಮಳೆ ಇದೆ. ಸುಮ್ಮನೆ ಇದು ನಿಮಗೆ ಅಲ್ಲಿ ಕೆರೆ ಥರ ಕಾಣಿಸ್ತೈತೆ. ಇನ್ನು ಹೋಗಿ ತೋರಿಸ್ತೀನಿ, ಅಲ್ಲಿ ತನಕ ಐತೆ ನೀರು. ಅವಾಗ ಇದ್ರೆ ನಾವು ಒಳಗೆ ಒಂದು 5 ಕಿಲೋಮೀಟ್ರ್ ಒಂಥರ, ಇಲ್ಲಿಂದ ಈ ಊರಿಂದ ಒಂದು 5 ಕಿಲೋಮೀಟ್ರ್ ಹೋಗ್ತಾಯಿದ್ವಿ ಒಳಗೆ. ಅಲ್ಲಿ ತನಕ ನೀರು ಇರ್ತಿರ್ಲಿಲ್ಲ. ಈಗ ಬಂದೈತೆ ನೀರು. ಅದೇ ಇದು ಇಲ್ಲಿ ವಿಡಿಯೋದಲ್ಲಿ ಕೆರೆ ಥರ ಕಾಣ್ತೈತೆ. ಒಳಗೋಣ, ಒಳಗೋದ್ರೆ ಚೆನ್ನಾಗಿರುತ್ತೆ. ಯಾವ ಥರ ಐತೆ ಒಳಗೆ ತೋರಿಸ್ತೀವಿ, ಯಾವ ಥರ ಐತೆ ಅಂತ. ಪ್ರೀ ವೆಡ್ಡಿಂಗ್ ಎಲ್ಲ ಬಂದಿದ್ದಾರೆ.
ನೋಡಿ ಯಾವ ಥರ ಇದೆ. ನಿಧಾನಕ್ಕೂ ಜಾರುತ್ತಿಲ್ಲಿ ಬನ್ನಿ ಹಂಗೆ ಮುಂದೆ ಹೋಗೋಣ. ನಾನೇ ಜಾರು ಬೀಳ್ತಾ ಇದ್ದೆ ನೋಡಿ ರೋಡು ಯಾವ ಥರ ಐತೆ ಅಂತ ನೋಡ್ಬೋದು. ಜನವರಿ ಟೈಮಲ್ಲಿ ನೀರು ಅಲ್ಲಿ ತನಕ ಇರುತ್ತೆ, ಇರಲ್ಲ ಜಾಸ್ತಿ ನೀರು ಎಲ್ಲ ಹೋಗಿರುತ್ತೆ ಮಳೆ ಬೇಸಿಗೆಗಾಲ ಆದ್ದರಿಂದ. ಏನಪ್ಪ ಹೇಳ್ತೀನಿ ಅಂದರೆ ಜನವರಿ ಟೈಮಿಗೆ ಬಂದರೆ ಫ್ಯಾಮಿಲಿ ಗೆಟ್ ಪಾರ್ಟಿ ಅಂದರೆ ಎಣ್ಣೆ ಪಾರ್ಟಿ ಅಲ್ಲ, ಚಿಕನು ಮೀನು. ಯಾಕೆಂದರೆ ಮೀನು ಇಲ್ಲೇ ಹಿಡಿತಾರೆ ನೋಡ್ಬೋದು, ಇಲ್ಲೆಲ್ಲ ಬಲೆ ಹಾಕಿದರೆ ಇಲ್ಲೇ ಮೀನು ಮಾಡ್ಕೊಂಡು ಆರಾಮಾಗಿ. ಆದರೆ ಒಂದು ಹೇಳ್ತೀನಿ ಅಂದರೆ ಪ್ಲಾಸ್ಟಿಕ್ಕು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇಂಥ ಜಾಗದಲ್ಲಿ ಬಂದರೆ. ಯಾಕಂದರೆ ಆರಾಮಾಗಿ ಪೀಸಾಗೈತೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಸಿಗುತ್ತೆ. ಡ್ರಿಂಕ್ಸ್ ಮಾಡೋರಿಗೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರವ್ರ ಪರ್ಸ್ನಲ್ ಅದು. ಏನು ಹೇಳ್ತೀನಿ ಅಂದರೆ ಜಾಸ್ತಿ ಬಂದು ಡ್ರಿಂಕ್ಸ್ ಮಾಡಿ ಬೇಡ ಅನ್ನಲ್ಲ, ಬಟ್ ಬಾಟ್ಲಿ ಹೊಡೆದಾಗಲಿ ಬಾಟ್ಲಿ ಹಾಕೋದಾಗಲಿ ಸುಮಾರಿದೆ. ಇಲ್ಲಿ ನೀರು ಕಾಣಿಸ್ತಾ ಇಲ್ಲ, ಹೊಡೋಕ್ಕೆ ಸುಮಾರಿದೆ. ನಾನೇ ಹೊಸದೇ ಬಂದಾಗ ಕೂತ್ಕೊಂಡು ಒಂದೆರಡು ಸ್ಟಿಚ್ ಹಾಕಿದ್ರು. ಅದಕ್ಕೆ ಹೇಳ್ತೀನಿ ನಿಮ್ಮ ಮನೆಗೆ ತಗೊಂಡೋಗಿ ಡಸ್ಟ್ಬಿನಲ್ಲಿ ಎಲ್ಲರೂ ಹಾಕಿ. ಇಲ್ಲಿ ಒಂದು 40-50 ಮನೆ ಇದೆ ಊರಲ್ಲಿ, ಅವರಿಗೆ ಮೇನ್ ಆಧಾರನೇ ಫಿಶಿಂಗು. ಈ ಥರ ಮಳೆಗಾಲ ಬಂದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ, ಫಿಶ್ಗಳು ಜಾಸ್ತಿ ಬರುತ್ತೆ. ಅವನ್ನ ಸ್ನಾನ ಮಾಡ್ಕೊ ಬರ್ತೈತೆ ಈಗ. ನಾವೆಲ್ಲ ಬಿಸಿನೀರು ಅವನ್ನ ಇಲ್ಲೇ ಸ್ನಾನ ಮಾಡ್ಕೊ ಹೋಗಿ ಸರ್. ಬಾಡಿ ನೋಡಿ ವಿತೌಟ್ ಜಿಮ್ಮು. ಜಿಮ್ಮಿಗೆ ಬಾಡಿ ಸಖತ್ತಾಗೈತೆ ಬಿಡೋಣ. ಸಕ್ಕದಾಗೈತೆ ಬರೋಣ. ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.